ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅಧಿಕ ಮಾಸದಲ್ಲಿ ಅತಿ ಅವಶ್ಯವಾಗಿ ಕೊಡಬಹುದಾದ ದಾನ ಎಂದರೆ ದೀಪದಾನ. ಇದನ್ನು ದಾನ ಮಾಡುವುದರಿಂದ ಸಂತತಿ, ಸಂಪತ್ತು ಹಾಗೂ ಜ್ಞಾನ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ನಾವು ದೀಪದಾನವನ್ನು ಅಧಿಕ ಮಾಸದಲ್ಲಿ ಅವಶ್ಯವಾಗಿ ಮಾಡಬೇಕು. ಈಗ ದೀಪದಾನವನ್ನು ಹೇಗೆ ಮಾಡಬೇಕೆಂಬುದನ್ನು ನೋಡೋಣ. ಅಧಿಕ ಮಾಸದಲ್ಲಿ ಮತ್ತೊಂದು ಪ್ರಮುಖವಾದ ದಾನವೆಂದರೆ ದೀಪದಾನ. ದೀಪದಾನಕ್ಕೆ ತುಂಬ ಮಹತ್ವವಿದೆ. ಈ ರೀತಿ ಅಷ್ಟದಳದ ಒಂದು ಬತ್ತಿಯನ್ನು ಮಾಡಿ, 2 ಬತ್ತಿಯನ್ನು ನಾವೇ ತೋಯಿಸಿ ತುಪ್ಪದಲ್ಲಿ ತೋಯಿಸಿ ಸಹ ಇಟ್ಟು ದೇವರ ಮುಂದೆ ದೀಪ ಹಚ್ಚಿ ಕೊಡಬಹುದು. ಇಲ್ಲವಾದರೆ 2 ಬತ್ತಿಗಳನ್ನು ಇಟ್ಟು ಅದರ ಜೊತೆಗೆ ತುಪ್ಪವನ್ನು ಅವರಿಗೆ ದಾನ ಮಾಡಿ, ತುಪ್ಪ ಹಾಗೂ ಅರಿಶಿಣ, ಕುಂಕುಮ ಹಾಗೂ ಹುಡಿ ಪಾಕಿಟು, ದಕ್ಷಿಣೆ ಇಷ್ಟನ್ನು ಇಟ್ಟು ದಾನವನ್ನು ಮಾಡಬಹುದು. ಹೀಗೆ ಅಷ್ಟದಳದ ಬತ್ತಿಯನ್ನು ಮಾಡಿ ಒಂದೊಂದು ಬತ್ತಿಯನ್ನು ಒಂದೊಂದರಲ್ಲಿ ಇಟ್ಟು ತುಪ್ಪವನ್ನು ಸಹ ಅವರಿಗೆ ಕೊಡಬೇಕು. ನಾವೇ ತೋಯಿಸುವುದಾದರೆ ತುಪ್ಪದಲ್ಲಿ ಬತ್ತಿಯನ್ನು ತೋಯಿಸಿ ದೇವರ ಮುಂದೆ ಹಚ್ಚಿ ಆಮೇಲೆ ಅವರಿಗೆ ಕೊಡಬಹುದು. ಅಧಿಕ ಮಾಸದಲ್ಲಿ ದೀಪದಾನಕ್ಕೆ ತುಂಬ ಮಹತ್ವವಿದೆ. ಅದರಂತೆ ಇದನ್ನು ಹಿತ್ತಾಳೆಯ 2 ದೀಪಗಳನ್ನು ಅಥವಾ 2 ನೀಲಾಂಜನಗಳನ್ನು ತಂದು ಈ ರೀತಿ ಅಷ್ಟದಳದ ಬತ್ತಿಯನ್ನು ಮಾಡಿ, ಅಷ್ಟದಳದ ಬತ್ತಿ ಆದರೆ ಒಂದೊಂದರಲ್ಲಿ ಒಂದೊಂದನ್ನೇ ಇಟ್ಟು ತುಪ್ಪವನ್ನು ಸಹ ದಾನ ಮಾಡಬೇಕು. ಇದಕ್ಕೆ ತೋಯಿಸಲಿಕ್ಕೆ ತುಪ್ಪ, ಅರಿಶಿಣ, ಕುಂಕುಮ, ದಕ್ಷಿಣೆ ಹಾಗೂ ಅಕ್ಕಿ ಹುಡಿ ಇಷ್ಟನ್ನು ಕೊಟ್ಟು ದಾನ ಮಾಡಬೇಕು. ಈ ಬತ್ತಿನೇ ಬೇಕು ಅಂತೇನಿಲ್ಲ. ನಾವು ಸಾದಾ ದೇವರ ಬತ್ತಿಯನ್ನು ಹಾಕಿ ತುಪ್ಪದಲ್ಲಿ ತೋಯಿಸಿ ಸಹ ನಾವು ಇಂಥ ಬತ್ತಿ ಆದರೂ ತುಪ್ಪದಲ್ಲಿ ತೋಯಿಸಿ 2 ಬತ್ತಿ ಬೇಕು. ಇದಕ್ಕೆ ಜೋಡು ಬತ್ತಿ, ಒಂದು ಸಿಂಗಲ್ ಹಚ್ಚಬಾರ್ದು. ಇದು ಅಷ್ಟದಳದ ಇದ್ದದಕ್ಕೆ ಒಂದು ಮಾತ್ರ ಹಚ್ಚಬಹುದು. ಆದರೆ ಇದನ್ನು ಮಾತ್ರ ಪ್ರತಿಯೊಂದರಲ್ಲೂ 2 ಬತ್ತಿಯನ್ನು ತೋಯಿಸಿ ಇಲ್ಲಿ ದಾನ ಮಾಡಬೇಕು. ದೇವರ ಮುಂದೆ ಹಚ್ಚಿ ನಂತರ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಮುತ್ತೈದರಿಗೆ ಇದನ್ನು ಕೊಡಬೇಕು. ಇದರ ಜೊತೆಗೆ ಸಾಧ್ಯವಾದವರು ಹಣವನ್ನು ಹುಡಿ ತುಂಬಬಹುದು. ದೇವರ ದೀಪವನ್ನು ದಾನ ಮಾಡುವಾಗ ಯಾವಾಗಲೂ ಒಂದೇ ಒಂದು ದೀಪವನ್ನು ಕೊಡಬಾರ್ದು. 2 ದೀಪಗಳನ್ನು ದೇವರ ಮುಂದೆ ತುಪ್ಪದ ಬತ್ತಿ ಹಾಕಿ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಅಧಿಕ ಮಾಸದಲ್ಲಿ ಆದರೆ 33 ಮುತ್ತೈದೆಯರಿಗೆ ದಾನ ಮಾಡಬೇಕು. ಅದರಂತೆ ಈ ದೀಪಗಳು ಇವನ್ನು ತಾಮ್ರದ್ದಾಗುವುದು ಅಥವಾ ಹಿತ್ತಾಳೆಯದು ಆಗಬಹುದು. ಆದರೆ ಸ್ಟೀಲ್ನಲ್ಲಿ ಕೊಡಬಾರ್ದು, ಅದು ಕಬ್ಬಿಣವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕೆ ತಾಮ್ರದ್ದಿದೆ. ಇದು ತಾಮ್ರದ ನೀಲಾಂಜನದಲ್ಲಿ ಹಚ್ಚಿ ಆದರೂ ಕೊಡ್ಬೋದು, ಇಲ್ಲವಾದರೆ ಹಿತ್ತಾಳೆಯಲ್ಲಿ ಕೊಡ್ಬೋದು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ದಾನ ಮಾಡಬೇಕು. ಈ ರೀತಿ ಇರುವ 2 ನೀಲಾಂಜನಗಳನ್ನಾದರೂ ಬತ್ತಿ ಪೊಣಸೋ ನೀಲಾಂಜನ ಎಂದು ಕರೆಯುತ್ತಾರೆ. ಈ ರೀತಿ ಆದರೂ 2 ದೀಪಗಳನ್ನು ದಾನ ಮಾಡಬಹುದು. ಅದರ ಜೊತೆಗೆ ಇವೆಲ್ಲವನ್ನು ಕೊಡಬೇಕು. ಇದಕ್ಕೆ ತುಪ್ಪವನ್ನು ನಾವು ತುಪ್ಪದಲ್ಲಿ ತೋಯಿಸಿದ ಬತ್ತಿಯನ್ನೇ ಹಚ್ಚಿದರೆ ತುಪ್ಪ ಕೊಡುವ ಅಗತ್ಯತೆ ಇಲ್ಲ.